ಇದೇ ಪ್ಲೇಸ್ಟೋರ್. ಡಿಸ್ಪ್ಲೇ ಕಾಣಿಸುತ್ತೆ. ಸರ್ಚ್ ಫಾರ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತಿದೆಯಲ್ಲ, ಅಲ್ಲಿ ನೀವು ಗೂಗಲ್ ಕೀಬೋರ್ಡ್ ಅಂತ ನೀವು ಟೈಪ್ ಮಾಡಬೇಕು. ಥರ್ಡ್ ಆಪ್ಷನ್ ಇದೆಯಲ್ಲ, ಅದೇ ಜಿಬೋರ್ಡ್, ದ ಗೂಗಲ್ ಕೀಬೋರ್ಡ್. ಇದನ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಆದ ಕಾರಣಕ್ಕಾಗಿ ಈ ಥರ ತೋರಿಸ್ತಾ ಇದೆ ಡಿಸ್ಪ್ಲೇ. ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡಿ. ಗೂಗಲ್ INTC ಕೀಬೋರ್ಡ್ ಇನ್ಸ್ಟಾಲ್ ಮಾಡಿದವರು ಇದು ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ನಾನು ಇದನ್ನೇ ಪ್ರಿಫರೆನ್ಸ್ ಮಾಡ್ತೀನಿ. ಗೂಗಲ್ ಕೀಬೋರ್ಡ್ಗಿನ ಗೂಗಲ್ INTC ಕೀಬೋರ್ಡ್ಗಿನ ಗೂಗಲ್ ಬೋರ್ಡ್ ಇದೆ ತುಂಬ ಚೆನ್ನಾಗಿದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಈ 1 ನಿಮಿಷದಲ್ಲೇ ಗೊತ್ತಾಗುತ್ತೆ ನಿಮಗೆ. ಬ್ಯಾಕ್ ಬನ್ನಿ, ವಾಟ್ಸಪ್ಪಿಗೆ ಬನ್ನಿ. ವಾಟ್ಸಪ್ಪಿಗೆ ಬಂದ ತಕ್ಷಣ ನೀವು KEN.EN ಅಂತ ನಿಮಗೆ ಬಾಟಮ್ನಲ್ಲೇ ರೌಂಡ್ ಮಾರ್ಕ್ ಹಾಕಿದೆ ಅಲ್ಲಿ ನೋಡಿ, ಅದನ್ನು 3 ಸೆಕೆಂಡ್ಸ್ ಪ್ರೆಸ್ ಮಾಡಬೇಕು ನೀವು. 3 ಸೆಕೆಂಡ್ಸ್ ಪ್ರೆಸ್ ಮಾಡಿದರೆ ನಿಮಗೆ ಈ ಥರ ಡಿಸ್ಪ್ಲೇ ಕಾಣಿಸುತ್ತೆ. ಇಷ್ಟು ಲ್ಯಾಂಗ್ವೇಜಸ್ನಲ್ಲಿ ನೀವು ತೋರಿಸುತ್ತೆ ನಿಮಗೆ. ಇದು ತೋರಿಸೋ ಕಾರಣಕ್ಕಾಗಿ ಗೂಗಲ್ ಕೀಬೋರ್ಡ್ ನಾನು ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಈ ಥರ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ಕೋಬೋದು. ಗೂಗಲ್ ಕೀಬೋರ್ಡ್ ನೀವೇನ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಈ ಥರ ತೋರಿಸೋದಿಲ್ಲ. ನೋಡಿ, ನಾನು ABC - ಕನ್ನಡ ಅಂತಿದೆ ನೋಡಿ, ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಇಂಗ್ಲೀಷ್ ಕನ್ವೀನಿಯೆಂಟ್ ಆಗಿ ಸುಲಭ ಆಗಿದೆ, ಅದಕ್ಕಾಗಿ ಪರ್ಫೆಕ್ಟ್ ಆಗಿದ್ದೀನಿ ಇಂಗ್ಲೀಷ್ನಲ್ಲಿ. ಆದ ಕಾರಣಕ್ಕಾಗಿ ನಾನು ಗೂಗಲ್ನಲ್ಲಿ ನಾನು ಈ ಥರ ಕೀಬೋರ್ಡ್ ನಾನು ಯೂಸ್ ಮಾಡ್ತೀನಿ. ನೋಡಿ, ಧ್ಯಾನ ಅಂತ ನಾನು ಟೈಪ್ ಮಾಡ್ತೀನಿ, DHYAN. ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರಲ್ಲಿ ಕನ್ನಡದಲ್ಲಿ ಧ್ಯಾನ ಅಂತ ತೋರಿಸುತ್ತೆ. ಯಾವುದಾದ್ರೂ ಒತ್ತಕ್ಷರ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಕರೆಕ್ಷನ್ ಮಾಡ್ಬೋದು. ನೋಡಿ, ನಾನು ನೆಕ್ಸ್ಟ್ ಕನ್ನಡ ಅಂತ ನಾನು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಕನ್ನಡ ಕೀಬೋರ್ಡ್ ಕಾಣಿಸ್ತಾ ಇದೆನಾ? ನೀವು 7 ವರ್ಡ್ಸು ಏನಾದರೂ ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡೋ ಟೈಮ್ನಲ್ಲಿ ವಾಯ್ಸ್ ಟೈಪಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಕನ್ನಡದಲ್ಲಿ ಒತ್ತಕ್ಷರನ ಕರೆಕ್ಷನ್ ಮಾಡಬಹುದು. ಇಂಗ್ಲೀಷ್ನಲ್ಲಿದ್ದರೆ ಇಂಗ್ಲೀಷ್ ಡಿಸ್ಪ್ಲೇ ಆಗುತ್ತೆ. ಈ 10 ಸೆಕೆಂಡ್ಸ್ ಹಿಂದೆ ತೋರಿಸಿದ್ದೀನಿ. ಇದು ಕನ್ನಡ. ನಿಮಗೆ ಯಾವುದು ಇಷ್ಟ? ಈಗ ಇಂಗ್ಲೀಷ್ ಆ್ಯಡ್ ಆಗಿಲ್ಲ, ಹಾಗಾಗಿ ಇಂಗ್ಲೀಷ್ ಆ್ಯಡ್ ಮಾಡಿ. ಆ್ಯಡ್ ಕೀಬೋರ್ಡ್ ಅಂತಿದೆ ನೋಡಿ, ಪ್ರೆಸ್ ಮಾಡಿದೆ, ಇಂಗ್ಲೀಷ್ ಪ್ರೆಸ್ ಮಾಡಿದೆ, ಈ ಥರ ಇಂಗ್ಲೀಷ್ ಆ್ಯಡ್ ಆಯ್ತು. ಮತ್ತೆ ಆ್ಯಡ್ ಕೀಬೋರ್ಡ್ ಒತ್ತಿದರೆ ಈ ಥರ ಡಿಸ್ಪ್ಲೇ ಆಗುತ್ತೆ. ನಮಗೆ ಹಿಂದಿ ಸೆಲೆಕ್ಷನ್ ಬೇಕಾಗಿದೆ, ಹಾಗಾಗಿ ನಿಮಗೆ ಯಾವ್ದು ಲ್ಯಾಂಗ್ವೇಜ್ ಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಾನೀಗ ಅಟ್ ಪ್ರೆಸೆಂಟ್ ನನಗೆ ಬೇಕಾಗಿರುವ ಲ್ಯಾಂಗ್ವೇಜ್ ಹಿಂದಿ, ಹಾಗಾಗಿ ಹಿಂದಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದೆ, ಅಲ್ಲಿ ಡನ್ ಅಂತ ಕೊಡ್ತೀನಿ. ನೋಡಿ, ಇಷ್ಟು ಲ್ಯಾಂಗ್ವೇಜಸ್ ಸೆಲೆಕ್ಷನ್ ಮಾಡಿದೆ. ಈಗ ನೋಡಿ, ನಾನು KEN.EN ಇದೆಯಲ್ಲ, ಮತ್ತೆ 3 ಸೆಕೆಂಡ್ಸ್ ಪ್ರೆಸ್ ಮಾಡಿದೆ. ಈ ಥರ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾವುದು ಸೆಲೆಕ್ಷನ್ ಇಷ್ಟ ಆಗುತ್ತೆ ಅದು ಸೆಲೆಕ್ಷನ್ ಮಾಡ್ಬೋದು. ಲ್ಯಾಂಗ್ವೇಜ್ ಯಾವುದು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀರಿ ಅಟ್ ಪ್ರೆಸೆಂಟ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಈಗ ಹಿಂದಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ HT.EN ಅಂತ ಬಂತು. HT.EN ಹಿಂದಿ ಸೆಲೆಕ್ಟ್ ಮಾಡಿದೆ. ಈಗ ನಾನು ಧ್ಯಾನ ಅಂತ ನಾನು ಟೆಕ್ಸ್ಟ್ ಮಾಡ್ತೀನಿ, DHYANA. ನೋಡಲಿ, ಕನ್ನಡದಲ್ಲಿ ಓದಿದೆಲ್ಲ ಧ್ಯಾನ ಅಂತ. 7 ಪ್ರತಿ ವಿಡಿಯೋ ಹಿಂದಿನಲ್ಲಿರೋ ವಿಡಿಯೋ ನೀವು ವಾಯ್ಸ್ ಟೈಪಿಂಗ್ ಮಾಡೋ ಟೈಮ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಬಂದರೆ ಹಿಂದಿನಲ್ಲಿ ಈ ಥರ ಕರೆಕ್ಷನ್ ಮಾಡಬಹುದು. ನನಗೆ ಇಂಗ್ಲೀಷ್ ಕನ್ವೀನಿಯೆಂಟ್ ಆಗಿದೆ, ಅದಕ್ಕಾಗಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದೆ. ಈಗ ನಾನು ಹ್ಯಾಡ್ ಕೀಬೋರ್ಡ್ ಅಂತ ಮತ್ತೆ ಒತ್ತುತ್ತೀನಿ. ಒಂದು ಮಿಸ್ ಮಾಡಿದ್ದೀನಿ, ಅದೇ ಹಿಂದಿ ಕೀಬೋರ್ಡ್. ಇಲ್ಲಿ ಮತ್ತೆ ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಟಾಪ್ ಮತ್ತು ಡನ್ ಅಂತ ಕೊಡ್ತೀನಿ ನೋಡಿ. ಈಗ ಹಿಂದಿ ಕೀಬೋರ್ಡ್ ಸೆಲೆಕ್ಟ್ ಆಯಿತು.
ಇದು ವಾಟ್ಸಪ್ನಾಗಿರೋದು ಡಾಕ್ಯುಮೆಂಟ್, ವಾಯ್ಸ್ ಟು ಟೆಕ್ಸ್ಟ್ ಮಾಡಿರೋದು. ಈ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಯಾವ ಥರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ವಾಯ್ಸ್ ಟೆಕ್ಸ್ಟ್ ಮಾಡಿರ್ತೀರಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ಮೇಲಿರೋ 3 ಐಕಾನ್ಸ್ನ ಪ್ರೆಸ್ ಮಾಡಿ ಕಾಪಿ ಅಂತ ಒತ್ತಿ, ಕಾಪಿ ಆಯಿತು. ನೆಕ್ಸ್ಟ್ ನೀವು ಕ್ರೋಮಿಗೆ ಹೋಗಿದ ತಕ್ಷಣ ಗೂಗಲ್ ಟ್ರಾನ್ಸ್ಲೇಟ್ ಅಂತ ನೀವು ಟೈಪ್ ಮಾಡಿ. ಗೂಗಲ್ ಟ್ರಾನ್ಸ್ಲೇಟ್ ಅಂತ ಟೈಪ್ ಮಾಡಿದರೆ ಈ ಥರ ಬರುತ್ತೆ. ಗೂಗಲ್ ಟ್ರಾನ್ಸ್ಲೇಟ್ ಅಂತ ನೀವು ಟೈಪ್ ಮಾಡಿದರೆ ಈ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಲ್ಯಾಂಗ್ವೇಜ್ ಸೆಲೆಕ್ಷನ್ ಬೇಕಾದರೆ ಸೆಲೆಕ್ಷನ್ ಮಾಡ್ಬೋದು. ನಮಗೆ ಬೇಕಾಗಿರೋದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಟ್ ಪ್ರೆಸೆಂಟ್. ಆದರೆ ಸರ್ ಹಿಂದಿನಲ್ಲಿ ಹೇಳಿದರೆ ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೋದು. ಈಗ ಅಟ್ ಪ್ರೆಸೆಂಟ್ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಂಗ್ಲೀಷ್ ಟು ಕನ್ನಡ, ಇಲ್ಲೆಲ್ಲ ಲ್ಯಾಂಗ್ವೇಜಸ್ ಇದೆ, ಯು ಕ್ಯಾನ್ ಸೆಲೆಕ್ಟ್ ಇಟ್. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ನಾನು ಪೇಸ್ಟ್ ಮಾಡ್ತೀನಿ. ಅಲ್ಲಿ ಕಾಪಿ ಮಾಡಿರೋದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮಾಡಿರೋದು ಡಾಕ್ಯುಮೆಂಟ್ ಇಲ್ಲಿ ಕನ್ನಡದಲ್ಲಿ ಕನ್ವರ್ಟ್ ಆಗಿದೆ. ಈ ಕನ್ವರ್ಟ್ ಆಗಿರೋ ಡಾಕ್ಯುಮೆಂಟು ಸಂಪೂರ್ಣವಾಗಿ ಕರೆಕ್ಟ್ ಇರೋದಿಲ್ಲ. ಏನಕ್ಕೆ ಅಂದರೆ ನಾನು ತೊಗೊಂಡಿರೋದು 4 ಸೆಂಟೆನ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಎಷ್ಟು ಕಡಿಮೆ ಸೆಂಟೆನ್ಸ್ ತೊಗೊತೀವಿ ಅಷ್ಟು ಒಳ್ಳೆಯದು. ತುಂಬ ಪ್ಯಾರಾಗ್ರಾಫ್ ತೊಗೊಂಡು ಕಾಪಿ ಮಾಡಿಬಿಟ್ರೆ ಎಂಟೈರ್ ಟ್ರಾನ್ಸ್ಲೇಷನ್ನು ತುಂಬ ರಾಂಗ್ ಆಗಿರುತ್ತೆ. ನಾನು ಜಸ್ಟ್ 4 ಸೆಂಟೆನ್ಸ್ ತೊಗೊಂಡಿದ್ದೀನಿ. ನಾನು ಮಾಡಬೇಕಾಗಿದ್ದು ಏನಂದರೆ ಫುಲ್ ಸ್ಟಾಪ್ ಜಾಸ್ತಿ ಆಗಬೇಕು. ಎಷ್ಟು ಫುಲ್ ಸ್ಟಾಪ್ ಆಗ್ತೀವೋ ಅಷ್ಟು ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಬರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿದೆ ನೋಡಿ. ಫಸ್ಟ್ ವಾಟ್ ಈಸ್ ಕರ್ಮ. ಇಲ್ಲಿ ವಾಟ್ ಈಸ್ ಕರ್ಮ ಆದ ತಕ್ಷಣ ಹಾಕಿ. ಕರ್ಮ ಇಸ್ ಎ ಸಂಸ್ಕೃತ್ ವರ್ಡ್ ವಿಚ್ ಸಿಂಪ್ಲಿ ಮೀನ್ಸ್ ಆ್ಯಕ್ಷನ್, ಆ್ಯಂಡ್ ಸಮ್ ಪೀಪಲ್ ಥಿಂಕ್ ಆ್ಯಕ್ಷನ್ ಮೀನ್ಸ್ ಓನ್ಲಿ ದ ಫಿಸಿಕಲ್ ಆ್ಯಕ್ಷನ್. ನೋ, ಆ್ಯಕ್ಷನ್ ಆದ ತಕ್ಷಣ ಮತ್ತೆ ಹಾಕಿ. ನೆಕ್ಸ್ಟ್ ನೋ ಆ್ಯಕ್ಷನ್ ರೆಫರ್ಸ್ ಟು ವಾಟ್ ವಿ ಫೀಲ್. ನೋ ಇದೆಯಲ್ಲ ಅದು ಪ್ರದೀಪ್ ಸರ್ ಹೇಳಿರೋದ್ರಿಂದ ಇನ್ನೊಂದು ಹಾಕಿ. Action refers to what we feel, what we think, and what we speak. Next, what we speak ಆಗಿದ ತಕ್ಷಣ full stop ಇಡಿ. All relates to action. So, what does ಅನ್ನೋದ್ರ ಮತ್ತೆ ಹಾಕಿ. ಎಷ್ಟು ಹಾಕ್ತೀವಿ ಅಷ್ಟು ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಬರುತ್ತೆ. The law of karma fundamentally says it's a very simple law, it's very profound law. ಮತ್ತೆ ಹಾಕಿ. ಫುಲ್ ಸ್ಟಾಪ್ ಜಾಸ್ತಿ ಹಾಕಬೇಕು. ವಾಟ್ ಯು ಡೂ ಕಮ್ಸ್ ಬ್ಯಾಕ್ ಟು ಯು. ಸೊ ದಟ್ ಈಸ್ ದ ಲಾ. ಫಾರ್ ಎವ್ರಿ ಕಾಸ್ ದೇರ್ ಇಸ್ ಅನ್ ಎಫೆಕ್ಟ್. ಇದು ಪೇಯ್ಡ್ ವರ್ಷನ್. ಇದು ಪತ್ರಿ ಸರ್ ವಿಡಿಯೋ ಡೈರೆಕ್ಟ್ ಇದ್ರೊಳಗೆ ಹಾಕಿಬಿಟ್ರೆ ಡೈರೆಕ್ಟ್ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗಿಬಿಡುತ್ತೆ. ಅದು 90% ಕರೆಕ್ಟ್ ಇರುತ್ತೆ, ಇನ್ನು 10% ರಾಂಗ್ ಇರುತ್ತೆ. ಇದು ಮಾಡಬೇಕಂದ್ರೆ ಲ್ಯಾಪ್ಟಾಪ್ ಬೇಕಾಗುತ್ತೆ. ಲ್ಯಾಪ್ಟಾಪ್ನಲ್ಲಿ ವೀಡಿಯೋಸ್ ಡೌನ್ಲೋಡ್ ಮಾಡಿ ಇದರೊಳಗೆ ಅಪ್ಲೋಡ್ ಮಾಡಿದರೆ ನೀವು ಡೈರೆಕ್ಟ್ ಪತ್ರಿ ಸರ್ ವಿಡಿಯೋ ಡೈರೆಕ್ಟಾಗಿ ಎಂಟೈರ್ ವಿಡಿಯೋ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಇದೊಂದಿದೆ. ಇನ್ನೊಂದು ತಿಳಿಸ್ಕೊಡ್ತೀನಿ. ವೀಡ್ ಅಂತಿದೆ, VEED, ವೀಡ್. ಇದು ಕೂಡ ಸಿಮಿಲರ್. ಇದು ಕೂಡ ಪೇಯ್ಡ್ ವರ್ಷನೇ. ಬಟ್ ಅದಕ್ಕೆ ಈ ಪೇಯ್ಡ್ ವರ್ಷನ್ ಆಗಿದ್ರು ಇದರೊಳಗೆ ಯು ಕ್ಯಾನ್ ಅಪ್ಲೋಡ್ ದ ವಿಡಿಯೋ. ನೀವು ವಿಡಿಯೋ ಅಪ್ಲೋಡ್ ಮಾಡಿ ನೀವು ಆಟೋಮೆಟಿಕಾಗಿ ಟ್ರಾನ್ಸ್ಲೇಟ್ ಆಗುತ್ತೆ. ಟ್ರಾನ್ಸ್ಲೇಟ್ ಆಗಿರೋ ವಿಡಿಯೋನ, ಟ್ರಾನ್ಸ್ಲೇಟ್ ಆಗಿರೋ ಟೆಕ್ಸ್ಟನ್ನ ನೀವು ಅದಿಷ್ಟು ಕಾಪಿ ಮಾಡ್ಕೊಂಡು ನೀವು ಸಪ್ರೇಟ್ ನೋಟ್ ಪ್ಯಾಡ್ನ ಹಾಕ್ಕೋಬೇಕು. ಅಲ್ಲಾದರೆ ನೀವು AutoDot.ai ಕಂಪ್ಲೀಟ್ ನೀವು
ಪೇ ಮಾಡಿದರೆ ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಫ್ರೀ ಆಗಿದೆ ಇದು weed.ai ಅಂತ. ಡೈರೆಕ್ಟ್ ಅಪ್ಲೋಡ್ ಮಾಡಿದರೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ. ಇಲ್ಲಿದೆ ನೋಡಿ ಅಪ್ಲೋಡ್ ಯುವರ್ ವಿಡಿಯೋ ಅಂತ. ಫಸ್ಟ್ ನೀವು ಯು ಹ್ಯಾವ್ ಟು ಸೈನ್ ಇನ್. ಇದಕ್ಕೆ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆಗಿಲ್ಲ ಅಂದರೆ ಮೀನ್ಸ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ನೀವು ಸೈನ್ ಅಪ್ ಮಾಡಬೇಕು. ಮಾಡಿದರೆ ನೀವು ಕ್ಯಾನ್ ಅಪ್ಲೋಡ್ ಯುವರ್ ವಿಡಿಯೋ. ಅಪ್ಲೋಡ್ ಯುವರ್ ವಿಡಿಯೋ ಅಂತಿದೆ ನೋಡಿ, ಅಲ್ಲಿ ಪತ್ರಿ ಸರ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಎಂಟೈರ್ ವಿಡಿಯೋ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಆ ಟ್ರಾನ್ಸ್ಲೇಟ್ ಆಗಿರೋದನ್ನ ಕಾಪಿ ಮಾಡ್ಕೊಂಡು ನೋಟ್ ಪ್ಯಾಡ್ನ ಹಾಕ್ಕೊಳ್ಳಿ.